ಒಂದು ಕೋಡಿಹಳ್ಳಿ, ಎರಡನೇದು ಬೊಮ್ಮನಹಳ್ಳಿ, ಮೂರನೇದು ಮಾಚನಹಳ್ಳಿ, ಬೈರಸಂದ್ರ ಮತ್ತು ಉಳ್ಳನಹಳ್ಳಿ. ಈ 5 ಸ್ಥಳಗಳಲ್ಲಿ ನವಿಲುಗಳು 23ನೇ ತಾರೀಕಿನಿಂದ ಸಂಶಯಾಸ್ಪದವಾಗಿ ಸುಮಾರು 45 ನವಿಲುಗಳು ಸತ್ತಿದೆ. ನಾವು 23ನೇ ತಾರೀಕಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿಕೊಂಡು ಸತ್ತಂಥ ನವಿಲುಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಹೆಚ್ಚಿನ ಒಂದು ಪರೀಕ್ಷೆಗೋಸ್ಕರ ಆ ಸತ್ತಂಥ ನವಿಲುಗಳ ಅಂಗಾಂಗಗಳನ್ನ ನಾವು ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಅಂಡ್ ವೆಟರ್ನರಿ ಬಯಾಲಜಿಕಲ್ಸ್, ಹೆಬ್ಬಾಳ್, ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ್ಗೆ ಹೆಚ್ಚಿನ ಪರೀಕ್ಷೆಗೆ ವರದಿ ಮಾಡೋದಕ್ಕೆ ನಾವು ಕಳಿಸಿದ್ವಿ. ಕಳಿಸಿದ ನಂತರ ಅವರು ಲ್ಯಾಟ್ರಲ್ ಟೆಸ್ಟ್ ಅಂತ ಮಾಡಿ ಪ್ರಾಥಮಿಕ ವರದಿಲಿ ಏವಿಯನ್ ಇನ್ಫ್ಲೂಯೆನ್ಸಾ ಪಾಸಿಟಿವ್ ಬಂದಿದೆ ಅನ್ನೋ ಒಂದು ಅಂಶ ಮನಗೊಂಡು ಅದರಲ್ಲಿ ಹೈಲಿ ಪೆಥೋಜೆನಿಕ್ ಸ್ಟ್ರೈನ್ H5 ಮತ್ತು H7, H5N1 ಏನು ನಾವು ಅಕ್ಕಿ ಕೋಳಿ ನಾವು ಕರಿತೀವಿ, ಅದರ ಕನ್ಫರ್ಮೇಷನ್ಗೋಸ್ಕರ ಭೂಪಾಲ್, ಮಧ್ಯಪ್ರದೇಶ್, ಅಲ್ಲಿಗೆ ಅವರೇ ಡಿಕ್ಲೇರಿಂಗ್ ಅಥಾರಿಟಿ H5N1 ಪರೀಕ್ಷಾ ವರದಿಗೋಸ್ಕರ ಅಲ್ಲಿಗೆ ಕಳಿಸಿದ್ರು. ಆ ವರದಿ ನಿನ್ನೆ ಅಧಿಕೃತವಾಗಿ ಇವತ್ತು ನಮಗೆ ಬಂದಿದೆ. ನಿನ್ನೆ ಅವ್ರು ಕನ್ಫರ್ಮ್ ಮಾಡಿದ್ರು ದೂರವಾಣಿ ಮುಖಾಂತರ, ಅಧಿಕೃತವಾಗಿ ಇವತ್ತು ಬಂದಿದೆ. ಇದು ಬಂದಂಥ ವರದಿ ಬೆನ್ನಲ್ಲಿ ನಾವೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ 2 ಥರ ನಾವು ಫಾಲೋ ಮಾಡಬೇಕಾಗುತ್ತೆ. ಒಂದು, ಡೊಮ್ಯಾಸ್ಟಿಕ್ ಬರ್ಡ್ಸಲ್ಲೇ ಕಂಡಂಥ ಸಂದರ್ಭದಲ್ಲಿ ಅದು ಹಿತ್ಲು ಕೋಳಿ ಆಗ್ಬೋದು ಅಥವಾ ಕಮರ್ಷಿಯಲ್ ಪೌಲ್ಟ್ರಿ ಬರ್ಡ್ಸ್ ಆಗ್ಬೋದು, ಕಂಡಂಥ ಸಂದರ್ಭದಲ್ಲಿ ಎಲ್ಲಿ ಇನ್ಫೆಕ್ಷನ್ ಕಂಡಿದೆಯೋ ಆ ಜಾಗದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು 10 ಕಿಲೋಮೀಟರ್ ವ್ಯಾಪ್ತಿವರೆಗೂ ಅದನ್ನು ನಾವು ಸರ್ವೆಲೆನ್ಸ್ ಝೋನ್ ಅಂತ ಮಾಡ್ತೀವಿ. ಇನ್ಫೆಕ್ಟೆಡ್ ಝೋನಲ್ಲಿ ನಾವು ಒಂದು ನೋಟಿಫಿಕೇಶನ್ ಬೋರ್ಡ್ ಹಾಕ್ತೀವಿ. ಅಲ್ಲಿ ಯಾವುದೇ ಮೂಮೆಂಟ್ಸ್ ಇಲ್ಲದೆ ಇರೋ ಥರ ಮಾಡ್ತೀವಿ. ಬರ್ಡ್ಸ್ ಮೂಮೆಂಟ್ ಆಗಲಿ ಮತ್ತೊಂದಾಗಲಿ ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕು.